ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ಸೂರ್ಯ ಮುಳುಗಿದ ನಂತರ ಸತ್ತು ಹೋದರೆ ಆ ವ್ಯಕ್ತಿಯ ಅಂತಿಮ ಸಂಸ್ಕಾರಗಳನ್ನು ಆ ದಿನ ಮಾಡಬಾರದು. ಏಕೆಂದರೆ ಹೀಗೆ ಮಾಡಿದರೆ ಸತ್ತ ವ್ಯಕ್ತಿಯ ಆತ್ಮ ಅಸುರ ದಾನ ರಾಕ್ಷಸರ ರಾಜ್ಯದಲ್ಲಿ ಜನಿಸುತ್ತೆ ಅಂತ ಹೇಳಲಾಗುತ್ತೆ. ಅಲ್ಲಿ ಆತ್ಮ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಈ ಕಾರಣದಿಂದ ಹಿಂದೂ ಧರ್ಮದಲ್ಲಿ ರಾತ್ರಿಯ ಸಮಯದಲ್ಲಿ ದಹನ ಸಂಸ್ಕಾರಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ. ಹಾಗೆ ರಾತ್ರಿಯ ಹೊತ್ತಲ್ಲಿ ಆ ಶವವನ್ನು ಒಂಟಿಯಾಗಿ ಬಿಟ್ಟರೆ ಸುತ್ತಲೂ ತಿರುಗುತ್ತಿರುವ ದುಷ್ಟಶಕ್ತಿಗಳು ಆ ಶವವನ್ನು ಪ್ರವೇಶಿಸುವ ಅವಕಾಶವಿದೆ. ಆದ್ದರಿಂದಲೇ ಸತ್ತ ವ್ಯಕ್ತಿಯ ಪಕ್ಕದಲ್ಲಿ ಯಾರಾದರೂ ಒಬ್ಬರು ಇರಲೇಬೇಕು. ಸತ್ತ ವ್ಯಕ್ತಿಯ ದೇಹದಿಂದ ಆತ್ಮ ಬೇರೆ ನಂತರ ಗಟ್ಟಿಯಾಗಿ ಕಿರುಚುತ್ತಾ ಹಾಗೆ ತನ್ನ ಶರೀರದೊಳಗೆ ಮತ್ತೆ ಹೋಗೋಕೆ ಪ್ರಯತ್ನಿಸುತ್ತೆ. ಆದರೆ ಅದು ಸಾಧ್ಯವಾಗೋದಿಲ್ಲ. ಈ ಭೂಮಿಯ ಮೇಲೆ ತನ್ನ ಪಾತ್ರ ಮುಗಿದಿದೆ ಅಂತ ಆ ಆತ್ಮಕ್ಕೆ ಸ್ವಲ್ಪ ಸಮಯಕ್ಕೆ ಅರ್ಥವಾಗುತ್ತೆ. ಅಷ್ಟರಲ್ಲಿ ಯಮದೂತರು ಬಂದು ಆ ಆತ್ಮವನ್ನು ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ.